ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಸಿ ಟಿ ಬಿಗ್ ಅಪ್ಡೇಟ್. ಪಿ ಯು ಸಿ ಸಿ ಟಿ ಇನ್ನು ಕೂಡ ಒಂದೇ ಅಪ್ಲಿಕೇಶನ್, ಒಂದೇ ಅರ್ಜಿ ಕೂಡ ಇರುತ್ತೆ. ಅರ್ಜಿ ಭರ್ತಿ ಮಾಡೋದಕ್ಕೆ ಕಾಲೇಜಿನಲ್ಲೇ ನಿಮಗೆ ತರಬೇತಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಶೇಕಡ 80%, 85% ವಿದ್ಯಾರ್ಥಿಗಳು ಸ್ಟೇಟ್ ಸಿಲೆಬಸ್ ಇದ್ದಾರೆ, ಸಿ ಬಿ ಎಸ್ ಸಿ ಕೆಲವೊಂದು ಇದ್ದಾರೆ. ಹಾಗಾಗಿ ಸಿ ಬಿ ಎಸ್ ಸಿ ಸೇರಿದಂತೆ ಬೇರೆ ಬೇರೆ ಪರೀಕ್ಷೆಯಲ್ಲಿ ಈ ರೀತಿ ನೇಮ ಕೂಡ ಇದೆ. ಅದನ್ನು ನಾವು ಇಂಪ್ಲಿಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಿಮಗೆ ಈ ವರ್ಷ ಅಪ್ಲಿಕೇಬಲ್ ಆಗೋದಿಲ್ಲ, ನೆಕ್ಸ್ಟ್ ವರ್ಷ ನಿಮಗೆ ಅಪ್ಲಿಕೇಬಲ್ ಕೂಡ ಆಗುತ್ತೆ. ಸಿಂಪಲ್ ಏನಿಲ್ಲ, ನೀವು ಆಲ್ರೆಡಿ ನೀವು ಹೇಗಿದ್ರು ನೀವು ದ್ವಿತೀಯ ಪಿ ಯು ಸಿಗೆ ಅಡ್ಮಿಷನ್, ಲೈಕ್ ನಿಮ್ಮ ದ್ವಿತೀಯ ಪಿ ಯು ಸಿಗೆ ಸೆಕೆಂಡ್ ಪಿ ಯು ಸಿಗೆ ಅಡ್ಮಿಷನ್ ಕೂಡ ಆಗ್ತಾರೆ. ಆ ಸಂದರ್ಭದಲ್ಲಿ ನಿಮಗೆ ಸಿ ಟಿ ಯನ್ನು ಕೂಡ ಆಯ್ಕೆ ಮಾಡಬೇಕು ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಲೈಕ್ ಆಗಲೂ ನೀವು ಸಿ ಟಿ ಅಪ್ಲಿಕೇಶನ್ ಸಿ ಟಿ ಚೂಸ್ ಮಾಡ್ಬೋದು. ನೀವು ಮತ್ತೊಮ್ಮೆ ಅಪ್ಲಿಕೇಶನ್ ಕರೀತಾರೆ, ಅಪ್ಲಿಕೇಶನ್ ಹಾಕಿ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ವೆರಿಫಿಕೇಶನ್ ಮಾಡಿಸೋದಕ್ಕೆ ಸಮಸ್ಯೆ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಸ್ಟಾರ್ಟಿಂಗ್ ನಿಮಗೆ ಪಿ ಯು ಸಿ ಅಡ್ಮಿಷನ್ ಟೈಮಲ್ಲಿ ನಿಮಗೆ ಒಂದು ಹೊಸದಾಗಿ ಆಪ್ಷನ್ಸ್ ಕೂಡ ಕೊಡ್ತಾರೆ. ಏನಂದ್ರೆ ಸಿ ಟಿ ನೋಂದಣಿ ಅಂತ, ಅದನ್ನು ಎಂಟ್ರಿ ಮಾಡಿ ನೀವು ಫೀಸ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ಇನಿಷಿಯಲ್ ಸ್ಟಾರ್ಟಿಂಗ್ ಇಂದ ನಿಮಗೆ ಎಲ್ಲ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ, ಎಲ್ಲ ಪ್ರೊಸೆಸ್ಗಳನ್ನ ಇನಿಷಿಯಲ್ ನಿಮಗೆ ಸ್ಟಾರ್ಟಿಂಗ್ ಮುಗಿಸ್ಬಿಡ್ತಾರೆ. ಆಗ ಎಷ್ಟು ಲಕ್ಷ ಜನ ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ ಅಂತ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ನಿಮಗೆ ಒತ್ತಡ, ಲೈಕ್ ವಿದ್ಯಾರ್ಥಿಗಳಿಗೆ ಒತ್ತಡ ಕೂಡ ಇದೆ. ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡಬೇಕು, ಎಲ್ಲ ದಾಖಲೆ ಬೇಕು ಅಂತ. ಆ ದಾಖಲೆ ಏನು ಬೇಡ, ಸರಾಸರಿ 3 ಲಕ್ಷ ಜನ ವಿದ್ಯಾರ್ಥಿಗಳು ಕೂಡ ಬರೀತಾರೆ. ಹಾಗಾಗಿ ತಮ್ಮ ಡಾಕ್ಯುಮೆಂಟ್ಗಳು ಎಲ್ಲ ಕೂಡ ಕಾಲೇಜಿನಲ್ಲಿ ಅವೈಲೇಬಲ್ ಕೂಡ ಇರ್ತವೆ. ಅದರ ಆಧಾರದ ಮೇಲೆ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಎಲ್ಲ ಕೂಡ ಆನ್ಲೈನ್ ವೆರಿಫಿಕೇಶನ್ ಮಾಡ್ತಾರೆ. ನಿಮಗೆ ಸೀದಾ ಎಕ್ಸಾಮ್ಗೆ ಹೋಗ್ಬೋದು. ಇದರಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ಒತ್ತಡ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಒಂದು ಬಿಗ್ ಡಿಸಿಷನ್. ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಕಾಲೇಜಿನಲ್ಲೇ ತರಬೇತಿ ಕೊಡ್ತಾರಂತೆ. ಬರೋಬ್ಬರಿ 2.90 ಲಕ್ಷ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅದರಲ್ಲಿ ಬರೋಬ್ಬರಿ 3.30 ಲಕ್ಷ ಸಿ ಟಿ ಅಪ್ಲಿಕೇಶನ್ ಕೂಡ ಆಗಿದ್ದಾರೆ. 3.09 ಲಕ್ಷ ಅರ್ಜಿ ಕೂಡ ಅಪ್ಲಿಕೇಶನ್ ಸಿ ಟಿ ಬರೆದಿದ್ದಾರೆ. ಹಾಗಾಗಿ ಈ ರೀತಿ ನಿಯಮ ತರ್ತಾ ಇದ್ದಾರೆ. ಇದು ನೆಕ್ಸ್ಟ್ ಇಯರ್ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಸಿ ಟಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, ನೀವು ನೆಕ್ಸ್ಟ್ ಇಯರ್ ಇಂದ ಮತ್ತೆ ಅಪ್ಲಿಕೇಶನ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮ ಕಾಲೇಜಿನಲ್ಲೇ ಒಂದು ಆಪ್ಷನ್ ಕೂಡ ಬಿಡ್ತಾರೆ. ಅದಕ್ಕೆ ಹೇಗೆ ನೀವು ಅದನ್ನ ಹಾಕೋದು ಅಂತ ಕೂಡ ನಿಮಗೆ ತರಬೇತಿಯನ್ನು ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಒಂದು ಬಿಗ್ ಡಿಸಿಷನ್ ಕೂಡ ತಂದಿದ್ದಾರೆ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.